ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ದೀಪಾವಳಿಯ ಕಜ್ಜಾಯ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಕೊನೆಯವರೆಗೂ ನೋಡೋದನ್ನು ಮಾತ್ರ ಮರಿಬೇಡಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 2 ಪಾವು ಅಕ್ಕಿನ ನೀವು 3 ದಿನಗಳ ಮುಂಚೆನೇ ನೆನೆ ಹಾಕ್ಕೋಬೇಕಾಗತ್ತೆ. 3 ದಿನ ಆದಮೇಲೆ ಈ ರೀತಿ ಒಂದು ಬಟ್ಟೆಯ ಮೇಲೆ ನೀರಿನ ಅಂಶ ಹೋಗೋವರೆಗೂ ಹಾಕ್ಕೊಂಡಾದಮೇಲೆ ಇದನ್ನು ನೀವು ಒಂದು ಮಿಕ್ಸಿ ಜಾರ್ನಲ್ಲಿ ಪೌಡರ್ ಆಗಿ ಮಾಡ್ಕೋಬೇಕಾಗತ್ತೆ. ಪೌಡರ್ ಮಾಡ್ಕೊಂಡಾದಮೇಲೆ 2 ಪಾವು ಬೆಲ್ಲನ ನೀವು ಒಲೆಯ ಮೇಲೆ ಕರಗಲಿಕ್ಕೆ ಇಡಬೇಕು. ನೋಡಿ, ಈ ರೀತಿ ಬೆಲ್ಲ ಎಲ್ಲ ಕರಗಾದ್ಮೇಲೆ ನೊರೆಯ ಅಂಶ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೊರೆ ಅಂಶ ಬಂದಾದಮೇಲೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಪಾಕ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಈ ರೀತಿ ಅಂಟಿನ ಅಂಶ ಬರಬೇಕು. ಎಳೆ ಪಾಕ ಅಂತ ಹೇಳ್ತೀರಲ್ಲ, ಈ ರೀತಿ ಪಾಕ ಬಂದ ಮೇಲೆ ನೀವು ಆ ಒಂದು ಅಕ್ಕಿ ಹಸಿಟ್ಟಿನ ಈ ಬೆಲ್ಲದ ಪಾಕದಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ಒಂದೇ ಸಲ ಹಾಕಬಾರ್ದು, ಯಾಕಂದರೆ ಗಂಟು ಕಟ್ಟುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಆ ಒಂದು ಬೆಲ್ಲದ ಪಾಕದಲ್ಲಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿ ನೋಡಿ, ಸರಿಯಾಗಿ ಹಸಿಟ್ಟು ಬೆಲ್ಲದಲ್ಲಿ ಮಿಕ್ಸ್ ಆಗೋ ಥರ ಈ ರೀತಿ ಕಲಿಸ್ತಾ ಹೋಗಬೇಕು. ಎಲ್ಲ ಅಕ್ಕಿ ಹಿಟ್ಟು ಬೆಲ್ಲದಲ್ಲಿ ಮಿಕ್ಸ್ ಆದಮೇಲೆ ನೋಡಿ ಈ ರೀತಿ ಆಗುತ್ತೆ. ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ಇದರ ಮೇಲೆ ಸ್ವಲ್ಪ ಗಸಗಸೆನ ಈ ರೀತಿ ನೀವು ಹಾಕೋಬೇಕಾಗತ್ತೆ. ನೋಡಿ, ಕಜ್ಜಾಯ ಪಾಕ ರೆಡಿಯಾಗಿದೆ. ನೋಡಿ, ಈ ರೀತಿ ಗಸಗಸೆನ ನೀವು ಹಾಕೋಬೇಕು. ನೀವು ಇದು ಕಜ್ಜಾಯ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಗಸಗಸೆ ಹಾಕ್ಕೊಂಡು ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಒಂದಿನ ಹಾಗೆ ಎತ್ತಿಡಬೇಕಾಗತ್ತೆ. ಒಂದು ದಿನ ಆದಮೇಲೆ ನೋಡಿ, ಈ ರೀತಿ ಉಂಡೆಗಳನ್ನಾಗಿ ಕಟ್ಕೊಂಡು ಒಂದು ಎಣ್ಣೆಯ ಕವರ್ ಮೇಲೆ ಈ ರೀತಿ ದಪ್ಪದಾಗಿ ತಟ್ಕೋಬೇಕು. ತೆಳುವಾಗಿ ತಟ್ಕೋಬಾರ್ದು, ತುಂಬ ಗಟ್ಟಿಯಾಗಿಬಿಡುತ್ತೆ. ಈ ರೀತಿ ದಪ್ಪಾಗಿ ಒಂದು ಸ್ವಲ್ಪ ತುಪ್ಪನ ಸವರಿಕೊಂಡು ಈ ರೀತಿ ಎಣ್ಣೆಯ ಕವರ್ ಮೇಲೆ ತಟ್ಕೋಬೇಕು. ಒಲೆಯ ಮೇಲೆ ಎಣ್ಣೆ ಕಾದ ಮೇಲೆ ಇದನ್ನು ತುಪ್ಪದಲ್ಲೂ ಕೂಡ ನೀವು ಕರ್ಕೋಬೋದು. ಒಲೆಯ ಮೇಲೆ ಎಣ್ಣೆ ಕಾದ ಮೇಲೆ ಈ ರೀತಿ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಇದು ಇವಾಗ ಫ್ರೈ ಆಗ್ತಾ ಇದೆ. ಈ ಕಜ್ಜಾಯ ತುಂಬ ಸಾಫ್ಟ್ ಆಗಿರೋದ್ರಿಂದ ಅದು ಎಣ್ಣೆ ಮೇಲೆ ಬರುತ್ತೆ. ನೋಡಿ, ಆ ಒಂದು ಕಜ್ಜಾಯ ನೋಡಿ ಹೇಗೆ ಬರ್ತಾ ಇದೆ ಎಣ್ಣೆ ಮೇಲೆ. ಈಗ ಒಂದು ಸೈಡು ಫ್ರೈ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಈಗ ನಾವೇನು ಮಾಡಬೇಕು, ಈ ರೀತಿ ತಿರುಗಿಸ್ಬೇಕಾಗತ್ತೆ. ಸಾಫ್ಟ್ ಆಗಿರೋದ್ರಿಂದ ಮೆಲ್ಲಗೆ ತಿರುಗಿಸ್ಬೇಕು. ನೋಡಿ, ಈ ರೀತಿ ಈ ಒಂದು ಕಂದು ಬಣ್ಣ ಬಂದಾದಮೇಲೆ ಇದನ್ನು ನೀವೇನು ಮಾಡಬೇಕು, ಈಗ ನೀವು ಇದನ್ನು ತಕ್ಕೋಬೇಕಾಗತ್ತೆ. ಈಗ ಎರಡೂ ಕಡೆ ಫ್ರೈ ಆಗಿರೋದ್ರಿಂದ ಇದನ್ನು ಒಂದು ಈ ರೀತಿ ತೆಗೆದುಕೊಳ್ಳಿ. ಮತ್ತು ಒಂದು ಸ್ಪೂನಿನ ಸಹಾಯದಿಂದ ನೀವು ಪ್ರೆಸ್ ಮಾಡಬೇಕು. ಇದರಲ್ಲಿರುವಂತಹ ಎಣ್ಣೆ ಅಂಶ ಎಲ್ಲ ಬಂದುಬಿಡುತ್ತೆ. ಈ ರೀತಿ ಪ್ರೆಸ್ ಮಾಡಬೇಕು. ಆಮೇಲೆ ಒಂದು ಪ್ಲೇಟಿನ ಮೇಲೆ ಈ ಥರ ಹಾಕ್ಕೋಬೇಕು. ಎಣ್ಣೆ ಏನಾದರೂ ಇದ್ದರೆ ಒಂದು ಸೈಡಲ್ಲಿ ಬಂದು ಎಲ್ಲ ಎಣ್ಣೆ ನಿಂತ್ಕೊಳ್ಳುತ್ತೆ. ಮತ್ತು ಮಿಕ್ಕಿರೋ ಅಂಥದ್ದು ಇನ್ನೊಂದು ಕಜ್ಜಾಯನ ಅದೇ ಥರ ಹಾಕ್ಕೋಬೇಕಾಗುತ್ತೆ. ತುಪ್ಪದಲ್ಲಿ ನೀವು ತಟ್ಕೊಳ್ಳಿ, ಚೆನ್ನಾಗಿರುತ್ತೆ ತುಪ್ಪದ ಘಮ. ತುಪ್ಪದಲ್ಲಿ ಕರಿಯೋದ್ರಿಂದ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಕಜ್ಜಾಯ. ಮನೆಯಲ್ಲಿ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಕಜ್ಜಾಯ ಮಾಡೋದು ತುಂಬ ಕಷ್ಟ ಅಂತಾರೆ, ಕಷ್ಟ ಏನಿಲ್ಲ. ಪಾಕ ಮಾತ್ರ ನೀವು ನೋಡ್ಕೋಬೇಕಾಗತ್ತೆ. ಪಾಕ ಸರಿಯಾಗಿ ಬಂದರೆ ಕಜ್ಜಾಯ ರೆಡಿಯಾಗುತ್ತೆ. ನೋಡಿ, ಕಜ್ಜಾಯ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮಕ್ಳಿಗೂ ಇಷ್ಟ, ದೊಡ್ಡವ್ರಿಗೂ ಇಷ್ಟ. ದೀಪಾವಳಿ ಹಬ್ಬದಲ್ಲಿ ಮಾಡೋವಂತಹ ಈ ಒಂದು ಕಜ್ಜಾಯ ತುಂಬ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.